ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಈಗ ಕೆಲವೊಬ್ಬರು ಒಂದೇ ರಾಶಿ ಇದ್ದರೂ ಅವರ ಗುಣ ಬೇರೆ ಬೇರೆ ಇರುತ್ತೆ. ರಾಶಿ ಅಂದರೆ ಮನಸ್ಥಿತಿ ಅಂತ ನಾವು ತಗೊಬೋದು. ಆದರೂ ಏನಂತಂದರೆ ಗುಣ ಬೇರೆ ಇರುತ್ತೆ. ಇದಕ್ಕೆ ಕಾರಣ ಏನು? ಕಾರಣಗಳಿದ್ದಾವೆ. ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಜ್ಯೋತಿಷ್ಯದಲ್ಲಿ ನವಗ್ರಹಗಳು, 12 ರಾಶಿಗಳು, ಜೊತೆಗೆ ದಶಾಭುಕ್ತಿ, ದಶಾಕಾಲ, ಲಗ್ನ, ಗೋಚಾರ ಅಂತ ಎಲ್ಲ ಕಂಡುಕೊಂಡ್ರು. ಇದ್ರ ಜೊತೆಗೆ ಬಹುಮುಖ್ಯವಾಗಿ ಇರುವಂಥದ್ದು ನಕ್ಷತ್ರಗಳು. 27 ನಕ್ಷತ್ರಗಳು, ಒಂದೊಂದು ನಕ್ಷತ್ರದಲ್ಲೂ 4 ಪಾದಗಳು, ಹೀಗೆ 108 ಪಾದಗಳು. ಈ 27 ನಕ್ಷತ್ರಗಳನ್ನು 9 ಗ್ರಹಗಳಿಗೆ ಸಮವಾಗಿ ಹಂಚಿಕೆ ಮಾಡಿದ್ದಾರೆ. 3 ನಕ್ಷತ್ರಗಳು ಒಂದೊಂದು ಗ್ರಹಕ್ಕೆ. ಈ ನಕ್ಷತ್ರಗಳು ಬಹಳ ಮುಖ್ಯವಾದಂತಹ ಸ್ಥಾನವನ್ನು ತಗೊಂಡಿದ್ದಾವೆ ಜ್ಯೋತಿಷ್ಯದಲ್ಲಿ. ಯಾಕೆ ಅಂತಂದರೆ, ಒಂದು ಮಗು ಹುಟ್ಟಿದಾಗ ಯಾವ ನಕ್ಷತ್ರ ಉದಯ ಆಗುತ್ತೋ ಅದು ಜನ್ಮ ನಕ್ಷತ್ರ ಆಗುತ್ತೆ. ಆ ಜನ್ಮ ನಕ್ಷತ್ರದ ಮುಖಾಂತರ ಜನ್ಮ ರಾಶಿ ತಿಳಿತದೆ. ಅಂದರೆ ಚಂದ್ರ ಅಲ್ಲಿ ಇರ್ತಾನೆ ಅಂತ ಅದನ್ನು ಜನ್ಮ ರಾಶಿ ಅಂತ ಹೇಳಿ ಕರೀತಾರೆ. ಮತ್ತು ಉಳಿದ ಗ್ರಹಗಳು ಯಾವ ನಕ್ಷತ್ರದಲ್ಲಿ ಆ ಸಮಯದಲ್ಲಿ ಸಂಚಾರ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಕೊತ ಜನ್ಮ ಕುಂಡಳಿಯನ್ನು ನಾವು ನಿರ್ಧಾರವನ್ನು ಮಾಡಬಹುದು. ಇಂಥ ಒಂದು ಮಹತ್ವದ ಸ್ಥಾನ ನಕ್ಷತ್ರಗಳಿಗಿದೆ. ಹಾಗಾದರೆ ಈ ನಕ್ಷತ್ರಗಳ ವಿಶೇಷತೆ ಏನು? ಮತ್ತು 27 ನಕ್ಷತ್ರದವರು ಯಾವ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ವೈಜ್ಞಾನಿಕ ವಿಧಾನದಲ್ಲಿ ಅವರಿಗೆ ಏನಂತಂದರೆ ಇರಬಹುದಂತಹ ದೋಷ ಆಗ್ಬೋದು ಅಥವಾ ಸರ್ವಾಂಗೀಣ ಬೆಳವಣಿಗೆ ಆಗ್ಬೋದು ಕಂಡು ಬರುತ್ತೆ ಅನ್ನುವಂತಹ ವಿಚಾರವನ್ನು ಮುಂದೆ ತಿಳಿತಾ ಹೋಗುವಂಥ ಒಂದು ಸರಣಿಯೇ ನಕ್ಷತ್ರಗಳ ವಿಚಾರ ಮತ್ತು ಪರಿಹಾರ. ಎಲ್ಲರೂ ನಮ್ಮ ಚಾನಲನ್ನು ನೋಡ್ತಾ ಇರಿ ಹಾಗೂ ಬೆಂಬಲಿಸ್ತಾ ಇರಿ. ಇನ್ನು 3ನೆಯ ನಕ್ಷತ್ರ ಕೃತಿಕಾ ನಕ್ಷತ್ರ. ಕೃತಿಕಾ ನಕ್ಷತ್ರದ ಮೊದಲನೆಯ ಪಾದ ಮೇಷರಾಶಿಯಲ್ಲೂ, ಉಳಿದ 3 ಪಾದಗಳು ವೃಷಭ ರಾಶಿಯಲ್ಲೂ ಬರ್ತದೆ. ಭಾರತೀಯ ರಾಶಿಚಕ್ರದಲ್ಲಿ ಮೇಷರಾಶಿಯಲ್ಲಿ 26 ಡಿಗ್ರಿಯಿಂದ 30ನೇ ಡಿಗ್ರಿವರೆಗೂ ಮತ್ತು ವೃಷಭ ರಾಶಿಯಲ್ಲಿ ಮೊದಲ 10 ಡಿಗ್ರಿಯವರೆಗೂ ಕೃತಿಕಾ ನಕ್ಷತ್ರ ಬರುತ್ತೆ. ಇದರ ಚಿಹ್ನೆ ಚಾಕು ಅಥವಾ ರೇಸರ್ ಆಗಿರುತ್ತೆ. ಇದನ್ನು ಆಳುವ ಗ್ರಹ ಸೂರ್ಯ. ಇದರ ಲಿಂಗ ಹೆಣ್ಣು. ಇದರ ಗಣ ರಾಕ್ಷಸ ಗಣ. ಗುಣ ರಜಸ್ ಮತ್ತು ಸತ್ವಗುಣ ಆಗಿರ್ತದೆ. ಆಳುವ ದೇವತೆ ಅಗ್ನಿ ಆಗಿರ್ತದೆ. ಪ್ರಾಣಿ ಹೆಣ್ಣು ಕುರಿಯಾಗಿರುತ್ತೆ. ಇದರ ತತ್ವ ಪೃಥ್ವಿ ತತ್ವ ಆಗಿರುತ್ತದೆ. ಇದು ಕಾಲಪುರುಷನ ತಲೆಯನ್ನು ಸೂಚಿಸ್ತದೆ. ಅಂದರೆ ದೇಹದ ಅಂಗ ಯಾವುದು ಸೂಚಿಸ್ತದೆ ಅಂತಂದರೆ ತಲೆ ಸೂಚಿಸ್ತದೆ. ಇದರ ಅಕ್ಷರಗಳು ಆ, ಇ, ಉ, ಎ. ಈ ಅಕ್ಷರಗಳು ಕೃತಿಕಾ ನಕ್ಷತ್ರದಾಗಿರುತ್ತೆ. ಈ ಒಂದು ನಕ್ಷತ್ರವನ್ನು ಬೆಂಕಿಯ ನಕ್ಷತ್ರ ಎಂದು ಹೇಳ್ಬೋದು. ಈ ನಕ್ಷತ್ರದಲ್ಲಿರುವಂಥವರು
ಮಹತ್ವಾಕಾಂಕ್ಷೆ ಉಳ್ಳ ಜನರು. ಇವರು ಮಾಡುವಂಥ ಎಲ್ಲ ಕೆಲಸದಲ್ಲೂ ತುಂಬ ಉತ್ಸುಕರಾಗಿರ್ತಾರೆ. ಕಠಿಣ ಶ್ರಮದಿಂದ ಕೆಲಸ ಮಾಡುವಂಥವ್ರಾಗಿರ್ತಾರೆ. ಮತ್ತು ಅವರು ಏನು ಮಾಡ್ತಾರೋ ಅವರು ನಿರ್ಧರಿಸ್ತಾರೆ, ಅಂದರೆ ಅವರು ಡಿಸೈಡ್ ಮಾಡ್ತಾರೆ ಮತ್ತು ಅದರಲ್ಲಿ ಯಶಸ್ವಿ ಕೂಡ ಆಗ್ತಾರೆ. ಜೀವನದಲ್ಲಿ ವಿವಿಧ ರೀತಿಯ ಏರಿಳಿತಗಳನ್ನು ಇವರು ಎದುರಿಸ್ತಾರೆ ಮತ್ತು ತಮಗೆ ಹತ್ತಿರ ಇರೋವಂಥವರನ್ನು ಚೆನ್ನಾಗಿ ನೋಡ್ಕೋತಾರೆ. ಅವರಿಗೆ ಉತ್ತಮ ರಕ್ಷಕರಾಗಿರ್ತಾರೆ ಮತ್ತು ಅವರನ್ನು ಉತ್ತಮ ರಕ್ಷಕರಾಗಿ ಮಾಡ್ತಾರೆ ಕೂಡ. ಇವರ ಈ ನಕ್ಷತ್ರದ ಒಂದು ಪರಿಹಾರಕ್ಕಾಗಿ ದೋಷಗಳನ್ನು ಏನಂತಂದರೆ ನಿವಾರಣೆ ಮಾಡಿಕೊಳ್ಬೇಕು ಅನ್ನೋಂಥದ್ದಾದರೆ ಏನು ಮಾಡಬೇಕು ಅನ್ನೋದಾದರೆ, ಈ ನಕ್ಷತ್ರದವರು ಗುಲ್ಹರ್ ಅಥವಾ ಕ್ಲಷ್ಟುರಂಜರವನ್ನು ನೆಡಬೇಕು. ಇದು ಏನು ಮಾಡುತ್ತೆ ಅಂತಂದರೆ ಇವ್ರಿಗೆ ಆಶಾವಾದಿ ಆಲೋಚನೆ ಹೊಂದೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಈ ನಕ್ಷತ್ರದವರು ಪ್ರತಿ ಶುಕ್ರವಾರ ಮರದ ಸುತ್ತಲೂ 7 ಸುತ್ತನ್ನು ತೆಗೆದುಕೋಬೇಕು. ಪ್ರತಿ ಶುಕ್ರವಾರ ಮರದ ಸುತ್ತ 7 ಸುತ್ತನ್ನು ತೆಗೆದುಕೋಬೇಕು. ಮತ್ತು ಇವರು ಇದರ ಪ್ರಯೋಜನವನ್ನು ಹೊಂದಬೇಕು ಅಂತಂದರೆ ಗುಲ್ಹರ್ಗೆ ಅಕ್ಕಿ ಧಾನ್ಯಗಳನ್ನು ಅರ್ಪಿಸಬೇಕು. ಅಕ್ಕಿ ಧಾನ್ಯಗಳನ್ನು ಅರ್ಪಿಸುವಾಗ ಇದನ್ನು ಆಡುವಂತಹ ಗ್ರಹ ಸೂರ್ಯ ಆಗಿರೋದ್ರಿಂದ ಸೂರ್ಯನ ಒಂದು ದೇವತೆಗಳು ಯಾವ್ಯಾರು ಅಂತಂದರೆ ಶಿವ ಮತ್ತು ಶಕ್ತಿ. ಆ ಶಿವಶಕ್ತಿಯ ಯುಕ್ತೋ ಏನು ಸೌಂದರ್ಯ ಲಹರಿಯಲ್ಲಿ ಬರುತ್ತೆ ಮೊದಲನೇ ಸಾಲು, ಅದನ್ನು ನೆನಪಿಸಿಕೊಳ್ತಾ, ಶಿವ ಮತ್ತು ಶಕ್ತಿಯನ್ನು ನೆನಪಿಸಿಕೊಳ್ತಾ ಇವರು ಈ ಕೆಲಸವನ್ನು ಮಾಡಿದ್ರೆ ಇದರ ಫಲ ಹೆಚ್ಚು ಮತ್ತು ನಕ್ಷತ್ರ ದೋಷ ಏನಾದರೂ ಇದ್ದರೆ ಪರಿಹಾರ ಕೂಡ ಆಗುತ್ತೆ. ಇದಾಗಿತ್ತು ಕೃತಿಕಾ ನಕ್ಷತ್ರದ ವಿಚಾರಗಳು ಮತ್ತು ದೋಷಕ್ಕೆ ಮಾಡ್ಕೊಳ್ಬೇಕಾದಂತಹ ಪರಿಹಾರಗಳು.